ಮಂಡ್ಯದಲ್ಲಿ ಕೇಸರಿ ಧ್ವಜ ದಂಗಲ್ ಹನುಮತ್ ಧ್ವಜವನ್ನ ಇಳಿಸಿದ್ದು ಖಂಡಿಸಿ ಇವತ್ತು ಮಂಡ್ಯ ಬಂದ್ ಆಗ್ತಾ ಇದೆ. ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸಂಘಟನೆಗಳಿಂದ ಕರೆ ಕೊಡಲಾಗಿದೆ. ಶ್ರೀರಾಮ ಭಜನಾ ಮಂಡಳಿ ಸೇರಿದಂತೆ ವಿವಿಧ ಸಂಘಟನೆಗಳು ಕೂಡ ಸಾಥ್ ನೀಡ್ತಾ ಇದೆ. ನಗರದ ಅಂಗಡಿ ವ್ಯಾಪಾರಿಗಳಿಗೆ ಗುಲಾಬಿ ಹೂವನ್ನ ನೀಡಿ ಮನವಿಯನ್ನ ಮಾಡಲಾಗಿದೆ. ಬಂದ್ಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡಲಾಗಿದೆ. ಕೆರಗೋಡುವಿನಿಂದ ಇನ್ನು ಮಂಡ್ಯವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆಯ ನಂತರವಾಗಿ ಬೈಕ್ ರ್ಯಾಲಿಯನ್ನ ಕೂಡ ಆರಂಭಿಸುತ್ತಾರೆ ಹೋರಾಟಗಾರರು. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಕೂಡ ಇವತ್ತು ಬೃಹತ್ ಬೈಕ್ ರ್ಯಾಲಿ ಇರುತ್ತೆ. ಬಂದ್ಗೆ ಇನ್ನು ಬಿಜೆಪಿ ಜೆಡಿಎಸ್ ಬೆಂಬಲವನ್ನ ಸೂಚಿಸಿಲ್ಲ. ಇನ್ನು ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಹಿಂದೂ ಸಂಘಟನೆಗಳು. ಇನ್ನು ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಬೆಂಬಲವನ್ನ ಸೂಚಿಸಿಲ್ಲ. ಅಂಗಡಿ ಮುಂಗಟ್ಟು ಬಲವಂತವಾಗಿ ಮುಚ್ಚೋದಿಲ್ಲ, ಜನರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದರೆ ಸ್ವಾಗತವನ್ನ ಮಾಡ್ತೀವಿ ಅಂತ ಹೇಳಿ ಮಂಡ್ಯ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ಹೇಳಿಕೆಯನ್ನ ನೀಡಿದ್ದಾರೆ. ಬಂದ್ ವಿಚಾರವಾಗಿ ಎಲ್ಲ ಸ್ವಯಂ ಪ್ರೇರಿತರಾಗಿ ಮಂಡ್ಯ ಜನ ಅವರ ಒಂದು ಬೆಂಬಲಕ್ಕೆ ನಿಲ್ಲಬೇಕು ಅಂತೇಳಿ ನಾವು ಕೂಡ ಕೇಳ್ತೀವಿ. ಆದರೆ ಇದರಲ್ಲಿ ಯಾವುದೇ ಒತ್ತಾಯ ಇರುವುದಿಲ್ಲ. ಎಲ್ಲ ಹಿಂದೂ ಪರ ಸಂಘಟನೆ ಪರವಾಗಿ ನಾವು ಕೂಡ ಇರ್ತೀವಿ. ಆದರೆ ಭಾಜಪದವರೇ ಆಗಲಿ ಅಥವಾ ಜೆ ಡಿ ಎಸ್ನವರೇ ಆಗಲಿ ಪಾರ್ಟಿ ಅನ್ನೋ ಒಂದು ವಿಚಾರವಾಗಿ ಹೊರತುಪಡಿಸಿ ಯಾರು ಕೂಡ ಇದರಲ್ಲಿ ಹೋಗೋದಿಲ್ಲ ಅಂತ ಹೇಳ್ತೀವಿ. ಇದು ಸಾರ್ವಜನಿಕ ವ್ಯಾಪಾರ ವಹಿವಾಟು ಮತ್ತು ಸಾರ್ವಜನಿಕವಾಗಿ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಪಾರ್ಟಿಯ ನಿಲುವು. ಭಾರತೀಯ ಜನತಾ ಪಾರ್ಟಿನೇ ಆಗಲಿ ಅಥವಾ ಜೆ ಡಿ ಎಸ್ನ ಮುಖಂಡರುಗಳೇ ಆಗಲಿ ಈ ವಿಚಾರವಾಗಿ ವಿಚಾರವಾಗಿ ಒತ್ತಾಯಪೂರ್ವಕವಾಗಿ ಸಾರ್ವಜನಿಕರಿಗೆ ಒತ್ತಾಯ ಕೊಡುವಂಥದ್ದು ಯಾವುದೇ ಒಂದು ನಿಲುವಿಲ್ಲ ನಮ್ಮದು. ಆದರೆ ಇವರು ಹಿಂದೂ ಪರ ಸಂಘಟನೆಗಳು ಯಾರಿದ್ದಾರೆ ಅವ್ರ ಜೊತೆ ನಾವು ನಿಲ್ತೀವಿ. ಹೆಚ್ಚಿನಾಗಿ ಇವತ್ತು ನಾನು ತಿಳಿದಂಥ ಮಟ್ಟಿಗೆ ಸ್ವಯಂ ಪ್ರೇರಿತರಾಗಿ ನಾಳೆ ಕೆರಗೋಡಿನಲ್ಲಿ ಸಂಪೂರ್ಣ ಎಲ್ಲ ಅಂಗಡಿ ಮಳಿಗೆಗಳು ಅವರೇ ಸ್ವಯಂ ಪ್ರೇರಿತರಾಗಿ ಮುಚ್ಚುವಂಥ ಸಂಕೇತ ಇದೆ. ಅವ್ರ ಜೊತೆ ನಾವು ನಾಳೆ ಕೆರಗೋಡಿಗೆ ತೆರಳಿ ಅವ್ರ ಜೊತೆ ನಾವು ನಿಲ್ತೀವಿ ಅನ್ನುವಂಥ ನಿಲುವನ್ನು ನಾನು ಹೇಳ್ತೇವೆ.